ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ ನಟರಾಜ್. ಇವತ್ತು ನನ್ನ ಜೊತೆ ಒಂದು ಬ್ಯೂಟಿಫುಲ್ ಚಿತ್ರತಂಡ ಇದೆ. ಚಿತ್ರ ಯಾವುದು, ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ, ಚಿತ್ರದ ವಿಶೇಷತೆ ಏನು, ಚಿತ್ರದಲ್ಲಿ ನಟಿಸಿರುವಂತಹ ವಿಭಿನ್ನವಾದಂತಹ ಪಾತ್ರ ಯಾರ್ಯಾರು, ಅದೇ ರೀತಿಯಾಗಿ ಚಿತ್ರದಲ್ಲಿ ಇರುವಂತಹ ಸ್ಟೋರಿ ಏನು, ಯಾವ ಬೇಸ್ ಮೇಲೆ ಚಿತ್ರ ನಿರ್ಮಾಣವಾಗಿದೆ, ಇವೆಲ್ಲವನ್ನು ಸಹ ತಿಳಿಸ್ಕೊಳ್ಳೋಕೆ ಇವತ್ತು ನಮ್ ಜೊತೆ ಪ್ರೇಮಿ ಅನ್ನುವಂತಹ ಚಿತ್ರದ ನಾಯಕ, ನಟಿ, ನಿರ್ದೇಶಕರು ನಮ್ ಜೊತೆ ಇದ್ದಾರೆ. ಮೊದಲಿಗೆ ನಾಯಕರಾದಂತಹ ಅದ್ವಿಕ್ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಅದ್ವಿಕ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ದ ವೆರಿ ಬ್ಯೂಟಿಫುಲ್ ಗಾರ್ಜಿಯಸ್ ಆಗಿರುವಂತಹ ಶೋಭಿತಾ ಅವರು ಇದ್ದಾರೆ ನಮ್ ಜೊತೆ. ಅವ್ರನ್ನು ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಶೋಭಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇಬ್ರು ಹೇಗಿದ್ದೀರಾ? ಆರಾಮ, ನೀವು? ನಾನು ಸೂಪರ್ ಆಗಿದ್ದೀನಿ. ಹೇಗ್ ನಡೀತಾ ಇದೆ ಮೂವಿಯ ಎಲ್ಲಾ ಕೆಲಸಗಳು, ಪ್ರಮೋಷನ್ ಆಗಿರ್ಬೋದು, ಎಲ್ಲ ಪೋರ್ಟ್ರೇಷನ್ ಆಗಿರ್ಬೋದು, ಇದೆಲ್ಲ ಹೇಗ್ ನಡೀತಾ ಇದೆ? ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ವಿ, ಹಂಗಾಗ್ಬಿಟ್ಟು ಒಂದೊಂದೇ ಪ್ರೆಸ್ ಮೀಟ್ಸು, ಆಮೇಲೆ ಯೂಟ್ಯೂಬ್ ಚಾನಲ್ಸು, ನ್ಯೂಸ್ ಚಾನಲ್ಸು ಎಲ್ಲ ಕಡೆ ಪ್ರಮೋಟ್ ಆಗ್ತಾ ಇದೆ. ಆಫ್ಲೈನಲ್ಲೂ ಪ್ರಮೋಟ್ ಆಗ್ತಾ ಇದೆ, ಆನ್ಲೈನಲ್ಲೂ ಪ್ರಮೋಟ್ ಆಗ್ತಾ ಇದೆ. ಇನ್ನು ನೀವು ನಿಮ್ಮ 7ನೇ ಸಿನಿಮಾ ಅನ್ಸುತ್ತೆ ಮೋಸ್ಟ್ಲಿ. ಹೇಗೆ ಅಂದ್ರೆ ಈ ಸಿನಿಮಾಗೆ ಹೇಗೆ ಎಂಟ್ರಿ ಕೊಟ್ರಿ? ಆಫರ್ ಬಂತಾ ಅಥವಾ ಹೇಗೆ? ಆಫರ್ ಅಂತಂದ್ರೆ ನಮ್ಮ ಡೈರೆಕ್ಟರ್ ಪ್ರದೀಪ್ ಸರ್ ನಮ್ಗೆ ಮೊದಲಿಂದಲೂ ಅಂದ್ರೆ ಫ್ರೆಂಡ್. ಅವರು ಅಂದ್ರೆ 8 ವರ್ಷದ ಫ್ರೆಂಡ್ಶಿಪ್. ಅವರು ಯಾವುದೇ ಪ್ರಾಜೆಕ್ಟ್ ಅಲ್ಲಿ ಅವ್ರು ಏನೇ ಮಾಡಿದ್ರು, ಅವ್ರದ್ದು ಮೊದಲಿಂದ ಡಮ್ಕಿ ಡಮಾರ್ ಅಂತ ಒಂದು ಮೂವಿ ಇತ್ತು, ಅದ್ರಲ್ಲೂ ನಾನು ಮಾಡಿದ್ದೆ. ಅವ್ರದ್ದು ಯಾವುದೇ ಆಲ್ಬಮ್ ಸಾಂಗ್ ಆಗ್ಲಿ ಅದ್ರಲ್ಲಿ ನಾನು ಇರ್ತೀನಿ. ಅವ್ರು ಯಾವುದೇ ಪ್ರಾಜೆಕ್ಟ್ ಆದ್ರೂ ನಾನು ಇರ್ತೀನಿ. ಅದು ಒಂದು ಟ್ರಸ್ಟ್ ಇದೆ. ಹಾಗೆ ಅವರು ನನಗೆ ಇದರಲ್ಲಿ ಅವಕಾಶ ಕೊಟ್ಟರು. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇಲ್ಲಿ ಬಂದೆ. ಲೈಕ್ ಆ ಫ್ರೆಂಡ್ಶಿಪ್ ಮೂವಿವರೆಗೂ ಕಂಟಿನ್ಯೂ ಆಗಿದೆ. ಹೌದು. ಅಂದ್ರೆ ಈ ಮೂವಿಲೂ ಸಹ ನೀವು ಫ್ರೆಂಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಹೌದು. ಇನ್ನು ನಿಮ್ಮ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾವು ಯಾವಾಗಲೂ ಸಣ್ಣ ಪುಟ್ಟ ರೋಲ್ಸ್ಗಳಲ್ಲಿ ಮಾಡ್ತಾ ಬಂದಿದ್ದು. ಸೊ ಫುಲ್ ಫ್ಲೆಡ್ಜ್ ಒಬ್ಬ ಹೀರೋ ಆಗಿ ಮಾಡ್ತಾ ಇರೋದು ಇದೆ. ಸಣ್ಣ ಪುಟ್ಟ ರೋಲ್ಸ್ ಅಂದ್ರೆ ಶ್ರೀ ಹಾಸನಾಂಬ ಮಹಿಮೆ, ಶರಣ ದಸರಯ್ಯ, ಆಮೇಲೆ ಈ ತರ ಫುಲ್ ಭಕ್ತಿಯಿಂದ ಡೈರೆಕ್ಟ್ ಲವ್ ಟ್ರ್ಯಾಕ್ ಜಂಪ್ ಆಗ್ಬಿಟ್ಟಿದ್ದೀರಾ. ಹೌದು, ಸುಮಾರು ಭಕ್ತಿ ಪ್ರಧಾನ ಚಿತ್ರಗಳನ್ನೇ ಮಾಡ್ಕೊಂಡ್ ಬಂದಿದ್ದು. ಇವಾಗ ಸಡನ್ ಆಗಿ ಏಕಾಏಕಿ ಲವ್ ಟ್ರ್ಯಾಕಿಗೆ ಬಂದಿದ್ದೀನಿ. ಇದು ಹೊಸದಾಗಿತ್ತು, ಬಟ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಬರೀ ಲವ್ ಟ್ರ್ಯಾಕ್ ಅಲ್ಲ, ಇಬ್ರು ಹೀರೋಯಿನ್ ಮಧ್ಯ ಕೃಷ್ಣನ್ ತರ ನಿಂತ್ಕೊಂಡು ಏನ್ ಮಾಡಿದೀರಂತ ಯೋಚನೆ ಮಾಡಿ ಎಲ್ಲ ನಮ್ ಡೈರೆಕ್ಟರ್ ಆಶೀರ್ವಾದ. ಅವ್ರು ಹೇಳಿದಕ್ಕೆ ಇಬ್ರು ಹೀರೋಯಿನ್ ಕರ್ಕೊಂಡ್ ಬಂದಿದ್ದು. ಅಂಡ್ ಈ ಸ್ಟೋರಿ ಬರ್ದಿರೋದು ಸ್ವತಃ ನಿಮ್ಮ ಅಮ್ಮ ಅಂತ ಕೇಳ್ಪಟ್ಟೆ. ಹೌದು, ಈ ಸ್ಟೋರಿ ಕೊಟ್ಟಿರೋದು ನಮ್ಮ ತಾಯಿ. ಅದನ್ನ ಚಿತ್ರಕಥೆಯಾಗಿ ಕನ್ವರ್ಟ್ ಮಾಡ್ಕೊಂಡು ತೆರೆ ಮೇಲೆ ತಂದಿರೋದು ಎಸ್ ಪ್ರದೀಪ್ ವರ್ಮಾ ಸರ್. ಅಂದ್ರೆ ಅವ್ರಿಗೆ ಈ ಸ್ಟೋರಿ ಹೇಗೆ ಬಂತು? ಇದು ಆಕ್ಚುಲಿ ಉತ್ತರ ಕರ್ನಾಟಕದಲ್ಲಿ ಒಂದು ನಡೆದಿರೋಂಥ ಸ್ಟೋರಿ. ಸೊ ನಮಗೆ ಗೊತ್ತಿರೋರ್ದೆ. ಸೊ ಅವರೆಲ್ಲೂ ನಾವು ಇದು ಮಾಡ್ತಾ ಇಲ್ಲ, ರಿವೀಲ್ ಮಾಡ್ತಾ ಇಲ್ಲ. ಬಟ್ ಅದನ್ನು ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡ್ಕೊಂಡು ನಮಗೆ ಯಾವ ಥರ ಬೇಕೋ ಅದನ್ನು ಸ್ವಲ್ಪ ಅಡಾಪ್ಷನ್ ತೊಗೊಂಡು ಮಾಡಿರೋಂಥ ಚಿತ್ರ ಇದು. ಅಂದ್ರೆ ಆಲ್ಮೋಸ್ಟ್ ನೈಜ ಕಥೆನೂ ನಾವು ಈ ಮೂವಿಲಿ ನೋಡ್ತೀವಿ, ಬಟ್ ಎಕ್ಸ್ಟ್ರಾ ಸ್ವಲ್ಪ ನಮಗೆ ಸಿನಿಮ್ಯಾಟಿಕ್ ಲ್ಯಾಂಗ್ವೇಜಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಮಾಡಿದ್ದಾರೆ. ಏನೇನು ಬೇಡ ಅನ್ಸಿದೆ ಅದನ್ನೆಲ್ಲ ತೆಗೆದಿದ್ದಾರೆ. ಅಂದ್ರೆ ನೀವ್ ಹೀರೋ ಆಗ್ತಿದ್ದೀರಾ ಅಂದಾಗ ಅಮ್ಮ ಯಾವ ತರ ಹೇಳಿದ್ರು, ಏನ್ ರಿಯಾಕ್ಟ್ ಮಾಡಿದ್ರು? ಅಂದ್ರೆ ನಾನು ಫಸ್ಟ್ ಹೋಗಿ ಕೇಳಿದಾಗ ಅವ್ರು ಒಪ್ಕೊಂಡ್ರು. ಸೊ ಅವ್ರಿಗೆ ಮೇನ್ಲಿ ಇದ್ದಿದ್ದು ಲವ್ ಸ್ಟೋರಿನೇ ಮಾಡ್ಬೇಕು ನನ್ನ ಮಗ ಅಂತ. ಅವರು ಲವ್ ಸ್ಟೋರಿನೇ ತುಂಬಾ ಇಷ್ಟಪಡೋದು. ಅವರು ನಿಮ್ಮನ್ನ ಲವರ್ ಬಾಯ್ ಆಗಿ ನೋಡಕ್ ಇಷ್ಟಪಡ್ತಾರೆ ನಿಮ್ಮಮ್ಮ, ಆಬ್ವಿಯಸ್ಲಿ. ಆಮೇಲೆ ಅವ್ರು ಜಾಸ್ತಿ ಇಷ್ಟಪಡೋದೇ ಲವ್ ಸ್ಟೋರೀಸ್. ಅವರು ಕತೆ ಕಾದಂಬರಿ ಎಲ್ಲ ಲವ್ ಸ್ಟೋರಿನಾ? ಅವ್ರದ್ದು ಲವ್ ಸ್ಟೋರಿ. ನಮ್ಮ ತಂದೆ ತಾಯಿದು ಲವ್ ಸ್ಟೋರಿ. ಅವರು ಚಿಕ್ಕ ವಯಸ್ಸಿಂದನೂ ತುಂಬಾ ಇಷ್ಟಪಟ್ಬಿಟ್ಟು ಅವ್ರನ್ನೇ ಮದುವೆ ಆಗಿರೋದು ನಮ್ಮ ತಂದೆ. ಸೊ ಹಂಗಾಗ್ಬಿಟ್ಟು ಲವ್ ಸ್ಟೋರಿ ಇರೋದ್ರಿಂದ ಅವ್ರಿಗೂ ಲವ್ ಸ್ಟೋರಿನೇ ತುಂಬಾ ಇಷ್ಟ. ಇನ್ನು ಮೂವಿ ಬಗ್ಗೆ ಮಾತಾಡ್ತಾ ಹೋಗುವ. ಪ್ರೇಮಿ ಅಂದ್ರೆ ನಿಮ್ಮಿಬ್ಬರ ಪ್ರಕಾರ ಏನು? ನಿಮ್ಗೆ ಅವರು ಪ್ರೇಮಿ, ನಿಮ್ಗೆ ಇವರು ಪ್ರೇಮಿನ? ಮುಖ ನೋಡ್ತಿರೋದು ಹಾಗೆ ಇದೆ. ನೀವು ಟ್ರೈಲರ್ ಅಲ್ಲಿ ಯಾವ ತರ ನೋಡಿದ್ರಿ ಮೇಡಮ್? ನಾನ್ ಟ್ರೈಲರ್ ಅಲ್ಲಿ ಬೇರೆ ಬೇರೆ ತರ ನೋಡಿದೀನಿ, ಅದಕ್ಕೆ ನಾನು ಕೇಳಿದ್ದೀನಿ ನಿಮ್ಮ ಪ್ರಕಾರ. ನಮ್ಮ ಪ್ರಕಾರ ಪ್ರೇಮಿ ಅಂದ್ರೆ ಒಂದು ನಂಬಿಕೆ, ಪ್ರೀತಿ, ಪ್ರೇಮಿ ಒಂದು ನಂಬಿಕೆ. ಆ ನಂಬಿಕೆಯಿಂದ ಕಾದ್ಬಿಟ್ಟು ಅವನಿಗೆ ಅವಳು ಸಿಗ್ತಾಳ ಇಲ್ಲ ಅನ್ನೋದೇ ಪ್ರೇಮಿ. ನಿಮ್ಮ ಪ್ರಕಾರ? ಸೇಮ್ ಅದೇ ಥಾಟ್, ಟ್ರಸ್ಟ್. ಅದೇ ಆ ಒಂದು ಟ್ರಸ್ಟ್ ಇದ್ರೆ ಅವನ ಅದನ್ನ ಪಡ್ಕೋತಾನೋ ಇಲ್ವೋ ಅನ್ನೋದು ಅದರಲ್ಲಿ ಅಂಶ ಕಾಣುತ್ತೆ ಆ ಪ್ರೇಮಿಲಿ. ಅಂಡ್ ನೀವಿಬ್ರು ಫ್ರೆಂಡ್ ಆಗಿ ಮೂವಿಲಿ ಕಂಟಿನ್ಯೂ ಆಗ್ತೀರಾ? ಸೇಮ್ ಎಂಡೋರ್ಗೂ ಫ್ರೆಂಡ್ ಆಗಿನೇ ಇರ್ತೀರಾ ಅಥವಾ ಏನಾದ್ರು? ಅಂದ್ರೆ ನಾನು ಟ್ರೈಲರ್ ನೋಡಿರೋಂಗೆ ಒಂದ್ ಸ್ವಲ್ಪ ಇದು ಬೇರೆ ಇದೆ. ಟ್ರೈಲರ್ ಲವ್ ಸ್ಟೋರಿ ಅಂತ ಹೇಳಿದ್ವಲ್ಲ, ಫ್ರೆಂಡ್ ಅಂತಲ್ಲ. ಆ ಫ್ರೆಂಡ್ಶಿಪ್ ಅಲ್ಲಿ ಇದ್ದು ನನಗೆ ಅವನ ಮೇಲೆ ಲವ್ ಆಗ್ತಾ ಹೋಗುತ್ತೆ. ನನ್ನ ಆಸ್ ಎ ಟೀನ ಕ್ಯಾರೆಕ್ಟರ್ ಇದು. ಅವನ ಜೊತೆ ಅಂದ್ರೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇರುತ್ತೆ, ಅದ್ರ ಜೊತೆ ಅವ್ನ ಕ್ಯಾರೆಕ್ಟರ್ ನೋಡಿ ಅವನ ಮೇಲೆ ಲವ್ ಆಗುತ್ತೆ.
ಅದು ಹಾಗೆ ಬೆಳೀತಾ ಹೋಗುತ್ತೆ. ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ತಾಳೆ ಅನ್ನೋದು ಇಲ್ಲಿ ಕಾಣ್ಬೋದು. ನೋಡಿ ಮೇಡಮ್, ನೀವು ಯಾರದೇ ಪ್ರಕಾರ ಆಗಲಿ, ನನ್ನ ಪ್ರಕಾರನೇ ತೊಗೊಂಡ್ರು ನಾನು ಪರ್ಸ್ನಲ್ ನಂಬೋದೇನು ಅಂದರೆ, ಒಂದು ಫ್ರೆಂಡ್ಶಿಪ್ಪಿಗೂ, ಹುಡುಗ ಹುಡುಗಿ ಫ್ರೆಂಡ್ಶಿಪ್ಪಿಗೂ, ಒಬ್ಬ ಲವ್ವರ್ಗೂ ಅಥವಾ ಮದುವೆ ಆಗಿರೋ ವ್ಯಕ್ತಿಗಳು, ಸೊ ಡಿಫ್ರೆನ್ಸ್ ಏನಿದೆ? ಎಕ್ಸೆಪ್ಟ್ ಒಂದು ಎಲ್ಲ ರೀತಿಯಿಂದಲೂ ಎಕ್ಸೆಪ್ಟ್ ಒಂದು ಡಿಫ್ರೆನ್ಸ್ ಬಿಟ್ರೆ ಇನ್ನೆಲ್ಲ ಸೇಮೇ. ಅದೇ ಫೀಲಿಂಗ್ಸೇ ಶೇರ್ ಮಾಡ್ತೀವಿ, ಎಲ್ಲ ಜೊತೆಲಿ ನಿಂತ್ಕೊಂತೀವಿ, ಎಲ್ಲ ಫ್ರೆಂಡ್ಶಿಪ್ ಎಲ್ಲ ಸೇಮೇ. ಬಟ್ ಒಂದೇ ಒಂದು ಮ್ಯಾಟ್ರಲ್ಲಿ ಅದು ಚೇಂಜ್ ಆಗತ್ತೆ, ಒಬ್ಬ ಲವ್ವರು ಅಥವಾ ಮದುವೆ ಆಗಿರೋರ್ದು. ಅದ್ ಬಿಟ್ರೆ ಇನ್ನೆಲ್ಲ ಸೇಮ್. ತಾಳಿ ಇಟ್ಕೋತಿರಲ್ಲ ಆ ರೀತಿ. ಎಕ್ಸಾಕ್ಟ್ಲಿ. ಯಾರ ಕತ್ತಲ್ಲಿ ಇರತ್ತೋ ಇರಲ್ವೋ ಅದನ್ನ ಏಪ್ರಿಲ್ 3ಕ್ಕೆ ನೋಡ್ಬೇಕು. ಇಬ್ರು ಕತ್ತಲ್ಲಿ ಇರತ್ತೋ ಇಲ್ವೋ ಅದು ಗೊತ್ತಿಲ್ಲ ನಮ್ಗೆ. ಏಪ್ರಿಲ್ 3ಕ್ಕೆ ನೋಡ್ಬೇಕು. ಕಣ್ಮುಚ್ಚಿ ಕಟ್ಟಿದೀನಿ. ಇದೇಗೆ ಕಣ್ಮುಚ್ಚಿ ಕಟ್ಟೋದು ಅಂದ್ರೆ? ನೋಡಿ, ಅದಕ್ಕೆ ನಮ್ಮ ಸಿನಿಮಾ ಡಿಫ್ರೆಂಟ್ ಅಂತ ಹೇಳ್ತಾ ಇರೋದು. ನಮ್ ಸಿನಿಮಾ ಡಿಫ್ರೆಂಟ್ ಆಗಿರೋದಕ್ಕೆ ಕಣ್ಮುಚ್ಚಿ ಕಟ್ಟಿರೋ ತಾಳಿನ ಯಾರಿಗೆ ಅಂತ ನೋಡಿದೆ ಅಂತ ಏಕೈಕ ವ್ಯಕ್ತಿನ ನಾನು ತಾಳಿ ಕಟ್ಟಿರೋದು. ಸೊ ನೋಡ್ಬೇಕು ಏಪ್ರಿಲ್ 3ನೇ ತಾರೀಕು. ಸೂಪರ್. ನಮ್ ಡೈರೆಕ್ಟರ್ನ ಹುಡ್ಕೊಂಡ್ಬಂದು ಕೈ ಮುಗಿಬೇಕು. ಇಲ್ಲ, ಆ ಆಲೋಚನೆ ಅಲ್ಲ ಡೈರೆಕ್ಟರ್ ಸರ್ದ ಆಲೋಚನೆ. ಯಾವುದೇ ಆಗ್ಲಿ ಒಬ್ಬ ಮನುಷ್ಯ ಅದನ್ನ ಥಿಂಕ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಈ ತರ ಡಿಫ್ರೆಂಟ್ ವೇಗೆ ಕಣ್ಣು ಮುಚ್ಕೊಂಡು ಒಬ್ಬ ವ್ಯಕ್ತಿ ತಾಳಿ ಕಟ್ತಾನೆ, ಇಬ್ಬರಲ್ಲಿ ಯಾರಿಗೆ ಕಟ್ತಾನೆ ಅಥವಾ ಕಟ್ಟಲ್ವಾ, ಅದೊಂದು ಕ್ಯೂರಿಯಾಸಿಟಿ ಪ್ಲೇಸ್ ಮಾಡಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು, ಅದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು ಡೈರೆಕ್ಟರ್ ಸರ್. ಓಕೆ. ಇನ್ನು ನೀವು ಮೂಲತಃ ಮಂಗಳೂರವರು. ಹೌದು. ಮೂವಿಲಿ ಮಾಡರ್ನ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಹೇಗೆ ನಿಜವಾದ ಲೈಫಲ್ಲೂ ಸಹ ಮಾಡರ್ನ್ ಲುಕ್ ಅಥವಾ ನಿಮ್ಗೆ ಈ ಸಾಂಪ್ರದಾಯಿಕವಾಗಿ ಸೀರೆ ದಾವಣಿ ಈ ರೀತಿ ಇಷ್ಟನಾ? ಆಕ್ಚುಲಿ ನಾನು ನಾರ್ಮಲ್ ಆಗೇ ಇರ್ತೀನಿ. ಬೋಲ್ಡ್ ಅಂತಲ್ಲ, ಎಲ್ಲಿ ಯಾವ ಪ್ಲೇಸಿಗೆ ಯಾವ ಥರ ಇರಬೇಕೋ ಆ ಥರ ಇರ್ತೀನಿ ನಾನು. ಆಕ್ಚುಲಿ ನಂದು ಬರೀ ಮೂವಿ ಇಂಡಸ್ಟ್ರಿ ಅಲ್ಲ, ನಂದು ಬೇರೆ ಏನು ಇದೆ, ಅಸ್ಟ್ರಾಲಜರ್, ಫಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್, ಅಲ್ಲಿ ಹೇಗಿರ್ಬೇಕು ಹಾಗಿರ್ತೀನಿ. ಫಿಲ್ಮ್ ಇಂಡಸ್ಟ್ರಿ ಹೇಗಿರ್ಬೇಕು ಹಾಗಿರ್ತೀನಿ. ಅದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಅಂದ್ರೆ ನೀವು ಇವಾಗ ರುದ್ರಾಕ್ಷಿ, ಅಂದ್ರೆ ನೀವೀಗ ಆಸ್ಟ್ರಾಲಜರ್ ಅಂತ ಹೇಳಿದ್ರಿ, ನೀವು ರುದ್ರಾಕ್ಷಿ ಹಾಕಿದ್ದೀರಾ ಅಂದ್ರೆ ಅದೇ ಕಾನ್ಸೆಪ್ಟ್ ಅಲ್ಲಿ ನೀವು ಹಾಕಿರೋದಾ ಅಥವಾ ಏನಾದ್ರೂ ಬೇರೆ ರೀತಿ? ಇಲ್ಲ, ಇದು ನಾರ್ಮಲ್ ಆಗಿ ಹಾಕಿರೋದು. ಇದು ಆ ಥರ ಇಲ್ಲ, ಬಟ್ ಇರುತ್ತೆ. ರುದ್ರಾಕ್ಷಿ ಅಂದ್ರೆ ಗೊತ್ತಲ್ಲ, ಈ ಮುಖಿಗಳು ಈ ಬೇಸ್ಗೆ ಹಾಕ್ಬೇಕು ಅಂತ ಇರುತ್ತಲ್ಲ, ಅದು ಹೌದು. ಅಂದ್ರೆ ನೀವ್ ಯಾವ ಬೇಸ್ ಮೇಲೆ ಆಸ್ಟ್ರಾಲಜಿನ ಮೂವ್ ಮಾಡ್ತೀರಾ? ವೇದಿಕ್ ಅಸ್ಟ್ರಾಲಜಿ ನಮ್ದು. ವೇದಿಕ್ ಅಸ್ಟ್ರಾಲಜಿ. ಅಂದ್ರೆ ನೀವು ಮೂವಿ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ಬರ್ಬೇಕಂತ ಯಾವಾಗ ಅನ್ಕೊಂಡಿದ್ದು ಅಥವಾ ಯಾವ ರೀತಿ? ಇಲ್ಲ, ಆಕ್ಚುಲಿ ನಾನು ಬಂದಿರೋದು PSI ಆಗ್ಬೇಕು ಅಂತ ಬಂದಿರೋದು. ಅದು ಅಚಾನಕ್ಕಾಗಿ ನನ್ನ ಫ್ರೆಂಡ್ ಮೂಲಕ ಯಾವುದೋ ಆಡಿಷನ್ಗೆ ಹೋದೆ. ಅಲ್ಲಿ ನನ್ನ ನೋಡಿ ಆಡಿಷನ್ ಮಾಡಿ ಅಂತ ಅಂದ್ರು. ಮಾಡಿದ್ಮೇಲೆ ಅವ್ರಿಗೆ ಲೈಕ್ ಆಯ್ತು. ಆಕ್ಚುಲಿ ಬೇಸಿಕಲಿ ನಾನು ಯಕ್ಷಗಾನ ಆರ್ಟಿಸ್ಟ್. ಸೊ ಅವ್ರು ಲೈಕ್ ಆಗಿ ಅವ್ರ ಮೂವಿಗೆ ಹೀರೋಯಿನ್ ಆಗಿ ಚೂಸ್ ಮಾಡಿದ್ರು. ಬಟ್ ಕಾರಣಾಂತರಗಳಿಂದ ಆ ಮೂವಿ ರಿಲೀಸ್ ಆಗಲಿಲ್ಲ. ಹಾಗೆ ಇದು ಗೊತ್ತಲ್ಲ ಇಂಡಸ್ಟ್ರಿ, ಬಣ್ಣದ ಲೋಕ. ಸೊ ಇದು ಸೆಳೆದ್ ಬಿಡ್ತು, ಹೀಗೆ ಕಂಟಿನ್ಯೂ ಆಯ್ತು. ಅಂದ್ರೆ ಇವಾಗ ಎರಡನ್ನೂ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಲೈಕ್ ಇವಾಗ ಆಸ್ಟ್ರಾಲಜಿ ಆಗಿರ್ಬೋದು, ಮೂವಿ ಆಗಿರ್ಬೋದು, ಪ್ರತಿಯೊಂದನ್ನು. ಹೌದು. ಇನ್ನು ಸರ್ ನೀವು ಫಸ್ಟ್ ಅಂದ್ರೆ ಫುಲ್ ಫ್ರೇಮ್ ಅಲ್ಲಿ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಏನೆಲ್ಲ ಕಸರತ್ ಮಾಡಿದ್ರಿ? ಅಂದ್ರೆ ಮೂವಿಗೆ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು, ಯಾವ ರೀತಿ ಇತ್ತು? ಕಸರತ್ ಇನ್ ದ ಸೆನ್ಸ್ ಆಕ್ಟಿಂಗ್ ಇದ್ದೇ ಇರತ್ತೆ ನಮಗೆ. ಏನಕ್ಕೆ ಅಂದರೆ ಚಿಕ್ಕ ವಯಸ್ಸಿಂದನೂ ಮಾಡ್ಕೊಂಡ್ ಬಂದಿರೋದ್ರಿಂದ ನಮಗೇನು ಅಂದರೆ ಇವಾಗ ಮನೆಯಲ್ಲಿ ಒಂದು ಮಿರರ್ ಮುಂದೆ ಆ್ಯಕ್ಟ್ ಮಾಡೋದಾಗಲಿ, ಆಮೇಲೆ ಬಿಫೋರ್ ದ ಶೂಟ್ ನಮಗೆ ಒಂದು ವರ್ಕ್ಶಾಪ್ ಆಗಲಿ ಡೈರೆಕ್ಟರ್ ಸರ್ ಕಡೆಯಿಂದ, ಇದೇ ಥರನೇ ನಾನು ಕನ್ಸ್ಕೊಂಡಿದ್ದೀನಿ, ಇದೇ ಥರನೇ ನೀವು ಮಾಡಬೇಕು, ಆವಾಗ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಕ್ರೀನಲ್ಲಿ, ಈ ಥರದನ್ನೆಲ್ಲ ಅವ್ರು ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ತೊಗೊಂಬಿಟ್ಟು ನಾವು ಮನೆಯಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕ್ಯಾಮ್ರಾ ಮುಂದೆ ನಾವು ಏನು ಮಾಡ್ತೀವಿ ಅದೇ ಫೈನಲ್ ಆಗೋದು. ಸೊ ಅದೊಂದು ಪ್ರಾಕ್ಟೀಸ್ ಅಂತೂ ಇದೆ ಇರೋದ್ರಿಂದ ನಮಗೇನಾಗುತ್ತೆ, ಈಸಿಯಾಗಿ ಅದನ್ನು ಮಾಡೋವಂಥ ಸುಲಭತೆ ಸಿಗತ್ತೆ. ಅಂದ್ರೆ ಇವಾಗ ಹೇಗೆ ಅಂದ್ರೆ ಇವಾಗ ಹೀರೋಸ್ ಆದ್ರೆ ಇದೇ ವೆಯ್ಟ್ ಅಲ್ಲಿ ಇರಬೇಕು, ಇದೇ ಬಾಡಿನ ಮ್ಯಾನೇಜ್ ಮಾಡಬೇಕು, ಈ ರೀತಿ ಎಲ್ಲ ಇರುತ್ತಲ್ವಾ? ಈ ರೀತಿ ರೂಲ್ಸ್ ಏನ್ ಇರ್ಲಿಲ್ವಾ ನಿಮಗೆ? ನಾನು ನಂಬಿರೋದು ಒಬ್ಬ ಮನುಷ್ಯ ಸ್ಕ್ರೀನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾನೆ, ಆ ಪಾತ್ರಕ್ಕೆ ಎಷ್ಟು ಸೂಟ್ ಆಗ್ತಾನೆ ಅನ್ನೋದ್ರ ಮೇಲೆ ನಿಂತಿದೆ. ಸೊ ಹಂಗಾಗ್ಬಿಟ್ಟು ನಾನು ಪಾತ್ರ ಮಾಡ್ತಾ ಇರೋದು ಒಬ್ಬ ನಾರ್ಮಲ್ ಬಾಯ್ ನೆಕ್ಸ್ಟ್ ಟು ಡೋರ್ ಅಂತಾರಲ್ಲ ಆ ಥರ ಪಾತ್ರ. ಸೊ ಆ ಪಾತ್ರಕ್ಕೆ ಏನು ಬೇಕೋ ಅದಕ್ಕೆ ನಾನು ತಯಾರಾಗಿ ಬಂದಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಯಾವುದಾದ್ರೂ ಫ್ಯೂಚರಲ್ಲಿ ಆ ಥರ ಪಾತ್ರಗಳು ಏನಾರು ಬಂದರೆ ಖಂಡಿತ ಅದರಲ್ಲೂ ಡೈರೆಕ್ಟ್ ಮಾಡ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಇಷ್ಟೇ ವೇಟ್ ಅದನ್ನು ಮಾಡೋಣ. ಇನ್ನು ಪ್ರೇಮಿ ಮೂವಿ ಟೀಸರ್ ರಿಲೀಸ್ ಆಗಿದೆ, ಟ್ರೈಲರ್ ರಿಲೀಸ್ ಆಗಿದೆ. ಇದನ್ನೆಲ್ಲ ಈಗಾಗಲೇ ಸಾಕಷ್ಟು ಜನ ಪ್ರೇಕ್ಷಕರು ನೋಡಿದ್ದಾರೆ. ಯಾರಾದ್ರೂ ನಿಮ್ಮ ಹತ್ರ ಬಂದು ಏನಾದರೂ ಹೇಳಿದ್ದೀರಾ ಟ್ರೈಲರ್ ಬಗ್ಗೆ? ಹೇಗಿದೆ, ಏನು ಎತ್ತ ರೆಸ್ಪಾನ್ಸ್ ಹೇಗಿದೆ ನೀವು ನೋಡ್ದಂಗೆ? ಅದೇ ನೀವು ಹೇಳಿದ್ರಲ್ಲ ಟ್ರಯಾಂಗಲ್ ಲವ್ ಸ್ಟೋರಿ, ಇದೇ ಕೇಳ್ತಾರೆ ಲಾಸ್ಟ್ಗೆ ಯಾರಿಗೆ ತಾಳಿ ಕಟ್ತಾನೆ, ಇದೇ ಎಲ್ಲ ಮಾತು ಕೇಳೋದು ಅದೇ ಹೇಳ್ತಾರೆ. ಇನ್ನು ಕೆಲವೊಬ್ರು ಏನೇ ಕೇಳ್ತಾರೆ ಅಂದರೆ
ನಿಜವಾಗ್ಲೂ ನೀನ್ ತಾಳಿ ಕಟ್ಟಿದ್ಯೋ ಅಥವಾ ಇಲ್ಲ. ಸುಮ್ಮನೆ ನಾನು ಅದನ್ನ ಯೋಚ್ನೆ ಮಾಡ್ದೆ sometimes. ಸೊ ಇದೆಲ್ಲ ಇದೆ. ಆಮೇಲೆ ಇನ್ ಕೆಲವೊಬ್ರು ಡೈರೆಕ್ಟರ್ ವಿಲನ್ ಆಗಿದಾರಲ್ಲ ಅವ್ರು ಏನಾರ ಫೈನಲ್ ಅಲ್ಲಿ ಬಂದು ಟ್ವಿಸ್ಟ್ ಕೊಡ್ತಾರ. ಈ ತರ ಸುಮಾರು ಅವ್ರ ವೇರಿಯೇಷನ್ಸ್ ಆಫ್ ಅನಲೈಸೇಷನ್ ಹೋಗ್ತಾ ಇರತ್ತೆ. ಅವ್ರದೇ ಒಂದು ಅಸಂಪ್ಷನ್ ಇರತ್ತೆ. ಅದನ್ನ ನೋಡಿ ಅವರು ಒಂದು ಚಾಣಕ್ಯತೆಯಿಂದ ಅವರು ಒಂದು ಏನೋ ಒಂದು ಸ್ಟೋರಿ ಬಿಲ್ಡ್ ಮಾಡಿರ್ತಾರೆ. ಬಟ್ ಎಲ್ಲದಕ್ಕೂ ಉತ್ತರ ಫೈನಲ್ ಏಪ್ರಿಲ್ 3ನೇ ತಾರೀಕು. ಬಟ್ ಅವ್ರು ಅನ್ಕೊಂಡಿರೋದಕ್ಕಿಂತನೂ ಡಿಫ್ರೆಂಟ್ ಆಗಿರತ್ತೆ. ಒಟ್ನಲ್ಲಿ ನೀವು ಇವಾಗ ಏನು ಹೇಳಲ್ಲ. ಹೇಳಲ್ಲ ಅನ್ನೋದ್ಕಿಂತ ಬಂದು ನೋಡಿದಾಗ ಆ ವಿಷುವಲ್ ಇಷ್ಟು ಕಷ್ಟಪಟ್ಬಿಟ್ಟು ಒಬ್ಬ ಆರ್ಟಿಸ್ಟ್ ಆಗಲಿ ಒಬ್ಬ ಟೆಕ್ನಿಷಿಯನ್ಸ್ ಆಗಲಿ ಇಷ್ಟೊಂದು ಕಷ್ಟಪಟ್ಬಿಟ್ಟು ನಾವು ಮಾಡಿರ್ತೀವಿ. ಸೊ ಅದನ್ನ ವಿಷುವಲಿ ನೋಡಿ ಅದನ್ನ ಫೀಲ್ ಮಾಡಿದಾಗ ಒಂದು ಎಮೋಷನಲ್ ಜರ್ನಿ ಇರುತ್ತೆ. ಅದು ಅವ್ರಿಗೂ ಒಂದು ಮನ್ಸಿಗೆ ನಾಟತ್ತೆ ಅನ್ನೋದಷ್ಟೇ.